ರಾಯರ ಅನುಗ್ರಹ ಯಾರಿಗೆ ಆಗುತ್ತೆ? ಸೂರ್ಯ ಹೇಗೆ ಸಮಗ್ರ ಸೃಷ್ಟಿಯ ಮೇಲೆ ತನ್ನ ಬೆಳಕನ್ನು ಚೆಲ್ತಾನೋ ಹಂಗೆ ರಾಯರ ಅನುಗ್ರಹ ಪ್ರತಿಯೊಬ್ಬ ವ್ಯಕ್ತಿಗೂ ಹಾಗೆ ಆಗುತ್ತೆ. ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಿರುತ್ತೆ ಅಂದ್ರೆ, ನಮ್ಮ ರಿಸೀವರ್ಸ್ ರಾಯರ ಪರವಾಗಿ ಆನ್ ಆಗಿರಲ್ಲ. ಇಲ್ಲ ಅಂದ್ರೆ ಆ ಒಂದು ಘಟ್ಟಕ್ಕೆ ತಲುಪಲಿಕ್ಕೆ ನಮ್ಮ ಪ್ರಯತ್ನದ ಅವಶ್ಯಕತೆ ಬಹಳ ಇರುತ್ತೆ ಅಂತ ಅರ್ಥ. ಶಕ್ತಿ ಇಲ್ಲದೆ ಇರುವವರು ರಾಯರನ್ನು ಹೆಂಗ್ ಹೋಲಿಸ್ಕೊಳ್ಳೋದು ಹಾಗಾದ್ರೆ? ನೋಡಿ, ಇಲ್ಲಿ ಭಕ್ತಿ ಮತ್ತು ಭಾವಕ್ಕೇನೆ ಅತ್ಯಂತ ತೂಕ. ನಾನಿವತ್ತು ಪೂರ್ತಿ ಬೆಡ್ ರಿಡನ್ ಆಗಿದ್ದೀನಪ್ಪ, ಬ್ರೇನು ಮನಸ್ಸು ಎರಡೇ ವರ್ಕ್ ಆಗ್ತಾ ಇದೆ, ಬಾಯಿ ಬಿಟ್ಟು ಮಾತಾಡೋಕ್ಕೂ ಶಕ್ತಿ ಇಲ್ಲ. ಈ ಬುದ್ಧಿಯಲ್ಲಿ ನಾನು ರಾಯರನ್ನು ಬೇಡಬೇಕು ಅನ್ನೋ ಸ್ಫುರಣೆ ಬಂದ್ಬಿಟ್ರೆ ಸಾಕು. ಕರ್ಮಣ್ಣೇ ವಾಧಿಕಾರಸ್ಥೆ, ನೀ ಕರ್ಮ ಮಾಡ್ಲಿಕ್ಕೆ ಮಾತ್ರ ಅಧಿಕಾರಿ. ಮಾ ಫಲೇಶು ಕದಾಚನ, ಅದರ ಫಲದ ಬಗ್ಗೆ ಆಲೋಚನೆ ಮಾಡಬೇಡ. ನಮಗೆ ನಿರ್ದಿಷ್ಟವಾದ ಫಲಗಳು ಬೇಕಾಗಿರ್ತಕ್ಕಂಥ ಒಂದು ಕಾಮನೆಯಿಂದ, ವಸ್ತು ಬೇಕು, ಒಡವೆ ಬೇಕು, ಕಾರ್ಯ ಆಗಬೇಕು, ಕೆಲಸ ಸಿಗಬೇಕು, ಮಕ್ಕಳಾಗಬೇಕು, ಮದುವೆ ಆಗಬೇಕು, ಇವೆಲ್ಲ ಕಾಮನೆಯಿಂದ ಮಾಡ್ತಕ್ಕಂಥ ಫಲಗಳು ಸಕಾಮ ಕರ್ಮಗಳು. ಇನ್ನು ಉಳಿದಿದ್ದು ನಿಷ್ಕಾಮ ಕರ್ಮ, ಕೇವಲ ಭಗವತ್ ಪ್ರೀತಿಗಾಗಿ ಮಾಡ್ತಕ್ಕಂಥ, ರಾಯರೇ ಬೇಕು ಅಂತಕ್ಕಂಥ, ಭಗವಂತನ ನೋಡಬೇಕು ಅಂತಕ್ಕಂಥ, ಮೋಕ್ಷ ಕಾಮನೆಯಿಂದ ಮಾಡ್ತಕ್ಕಂಥ ಫಲ ಕರ್ಮಗಳು. ರಾಯರು ಕಾಪಾಡ್ತಾರೆ ಅನ್ನೋದು ಒಂದೇ ಮೂಲ ಸಾಧನ. ಇಂಥ ಕಾಲದಲ್ಲಿ ಅವರು ಅನುಗ್ರಹ ಮಾಡಿಲ್ಲ ಅನ್ನೋ ಮಾತಿಲ್ಲ. ಹಗಲಲ್ಲಿ ಮಾಡಿದ್ದಾರೆ, ರಾತ್ರಿಯಲ್ಲಿ ಮಾಡಿದ್ದಾರೆ, ಮಲಗದಾಗ ಮಾಡಿದ್ದಾರೆ, ಎಚ್ಚರ ಇದ್ದಾಗ ಮಾಡಿದ್ದಾರೆ, ವೃತ್ತಿಯಲ್ಲಿ ಮಾಡಿದ್ದಾರೆ, ಸಂಸಾರದಲ್ಲಿ ಮಾಡಿದ್ದಾರೆ, ರೋಗದಲ್ಲಿ ಮಾಡಿದ್ದಾರೆ, ಸಾವಿನಲ್ಲಿ ಮಾಡಿದ್ದಾರೆ. ರಾಯರ ಅನುಗ್ರಹಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಆತ್ಮಶುದ್ಧಿ. ಅವರು ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನನಗೊಂದು ಪೀತಾಂಬರ ತಂದು ಉಡಿಸು ಅಂತ ಕೇಳಲ್ಲ, ನನ್ನ ಹೆಸರಿಗೆ ತಂದು ನೀವು ಬಂಡಲ್ಗಟ್ಟಲೆ ದುಡ್ಡು ಹಾಕು ಅಂತ ಕೇಳಲ್ಲ, ಇಂಥ ಕಡೆ ಬಂದು ನೀನು ಇಷ್ಟು ರೊಕ್ಕ ಕೊಡು ಅಂತ ಕೇಳಲ್ಲ, ಪುರೋಹಿತರಿಗೆ ಕರೆಸು ಅಂತ ಕೇಳಲ್ಲ, ಅವರು ಖರ್ಚು ಮಾಡು ಅಂತ ಹೇಳಲ್ಲ. ಆದರೆ ಅವರು ನಿನಗೆ ನಿನ್ನ ನೈಜತ್ವದ ಪರಿಚಯ ಮಾಡಿಸ್ತಾರೆ. ಇಡೀ ಲೋಕಕ್ಕೆ ಗುರುಗಳು ರಾಯರು. ಅವ್ರು ಯಾವುದೇ ಒಂದು ಪಂಥಕ್ಕೆ, ಒಂದು ಮತಕ್ಕೆ, ಒಂದು ಜಾತಿಗೆ, ಒಂದು ವರ್ಗಕ್ಕೆ ನೀ ಕಲಿದೇ ಇರು, ನಿನಗೆ ಕೈ ಇರಲಿ, ಕಾಲಿರಲಿ, ಏನಿರಲಿ, ಅನಾಥನಾಗಿರು, ಎಲ್ಲರ ಜೊತೆ ಬದುಕೋನಾಗಿರು, ನಿನಗೆ ಸಂಪತ್ತಿರಲಿ ಇಲ್ಲದೇ ಇರಲಿ, ನೀ ನನ್ನ ಹತ್ರ ಬಂದೀಯಾ ಅಂದರೆ, ನೀನು ನನ್ನ ಗಮನಕ್ಕೊಂದು ವಿಚಾರ ತಂದೀಯಾ ಅಂದರೆ ನಾನು ಅದನ್ನು ಸೆಟ್ ಮಾಡ್ತೀನಿ. ಈ ಮನಸ್ಸಿಗೆ ಯಾವಾಗ ವಿವೇಚನ ಶಕ್ತಿ ಇರಲ್ಲ ನೋಡಿ, ಅವಾಗ ಅದು ನಾವಿಷ್ಟು ದಿವಸ ಸೇವೆ ಮಾಡಿದ್ರು ರಾಯರು ನಮಗೆ ಫಲ ಕೊಟ್ಟಿಲ್ಲ, ನಮ್ಮ ಕೆಲಸಗಳ ಆಗಲಿಲ್ಲ, ಈ ಭಾವನೆ ಬರುತ್ತೆ. ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರು. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳಿತಕ್ಕಂಥವ್ರು ನೀವು. ಯಾಕಂದರೆ ನಾವು ಮುಂದೆ ಬಂದು ಇವತ್ತಿನ ಈ ಕಾಲಕ್ಕೆ ಏನು ಬೇಕು, ದುಡ್ಡು, ಬೆಳ್ಳಿ, ಬಂಗಾರ, ಆಸ್ತಿ, ಒಡವೆ, ಗಾಡಿ, ಮಾನ, ಸನ್ಮಾನ, ನಮ್ಮ ತಲೆ ತೋಚದೆ ಕೇಳ್ತೀವಿ. ನಾವು ಮನಸ್ಸಿಗೆ ಏನು ಸುಖ ಅನ್ಸುತ್ತೆ ಅದನ್ನು ಕೇಳ್ತೀವಿ. ನಾವು ರಾಯರ ಬಗ್ಗೆ ಸಾಕಷ್ಟು ಮಾತಾಡಿದ್ವಿ. ಅವರ ಒಲುಮೆಗೆ ಇರುವಂಥ ಸ್ತೋತ್ರಗಳು, ಅವರ ಆರಾಧನೆ, ಅಥವಾ ಈ ಪೂಜೆ ಮಾಡಬೇಕು ಅಂದರೆ ಯಾವ ರೀತಿ ಆಗಬೇಕು, ಅಥವಾ ಅವರ ಪವಾಡಗಳು, ಇದೆಲ್ಲದ್ರ ಬಗ್ಗೆ ನಾವು ಕಳೆದ ಬಾರಿ ಮಾತಾಡಿದ್ವಿ. ಆದರೆ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ರಾಯರ ಅನುಗ್ರಹ ಯಾರಿಗೆ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದು ಕ್ಲಾರಿಫಿಕೇಶನ್ ನಿಮ್ಮಿಂದ ಬೇಕು ಅಂತ ಅನ್ಕೊತೀನಿ. ಅಂದರೆ ಎಲ್ಲರಿಗೂ ರಾಯರ ಅನುಗ್ರಹ ಆಗಬೇಕು ಅಂತಿಲ್ಲ, ಅಥವಾ ಆಗಲೇಬಾರ್ದು ಅಂತಲೂ ಇಲ್ಲ. ಸೊ ಕೆಲವೊಬ್ಬರು ಆರಾಧನೆ ಮಾಡದೇನೆ ರಾಯರ ಬಗ್ಗೆ ಪ್ರೀತಿ ಇಟ್ಕೊಂಡು ಅವ್ರಿಗೆ ಅನುಗ್ರಹ ಆಗಿರೋದನ್ನು ನಾನು ಕೇಳ್ಪಟ್ಟಿದ್ದೆ. ಕೆಲವೊಬ್ಬರು ಹೇಳ್ತಾರೆ, ನಾನು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀನಿ, ನನಗೆ ಏನೂ ಕೊಡಲಿಲ್ಲ ಅಂತಲೂ ಕೇಳುವವರನ್ನು ನಾನು ನೋಡಿದ್ದೀನಿ. ಆದರೆ ಇದ್ರ ಬಗ್ಗೆನೇ ಒಂದು ಮಾಹಿತಿ ಕೊಡೋಣ ಅಂತ. ರಾಯರ ಅನುಗ್ರಹ ಯಾರಿಗಾಗುತ್ತೆ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಅನುಗ್ರಹ ಅಂತ ನಾವು ತಗೊಂಡಾಗ ರಾಯರನ್ನು ಸೂರ್ಯನಿಗೆ ಹೋಲಿಸ್ತಾರೆ. ಸೂರ್ಯ ಹೇಗೆ ಸಮಗ್ರ ಸೃಷ್ಟಿಯ ಮೇಲೆ ತನ್ನ ಬೆಳಕನ್ನು ಚೆಲ್ತಾನೋ ಹಾಗೆ ರಾಯರ ಅನುಗ್ರಹ ಪ್ರತಿಯೊಬ್ಬ ವ್ಯಕ್ತಿಗೂ ಹಾಗೆ ಆಗುತ್ತೆ. ಆಗಲಿಲ್ಲ ಅನ್ನೋ ಸಂಖ್ಯೆಗಳು ಕಮ್ಮಿ. ಆಗಿಲ್ಲ ಅನ್ನೋದಕ್ಕೆ ಕಾರಣ ಏನಿರುತ್ತೆ ಅಂದರೆ, ನಮ್ಮ ರಿಸೀವರ್ಸ್ ರಾಯರ ಪರವಾಗಿ ಆನ್ ಆಗಿರಲ್ಲ. ಇಲ್ಲ ಅಂದರೆ ಆ ಒಂದು ಘಟ್ಟಕ್ಕೆ ತಲುಪಲಿಕ್ಕೆ ನಮ್ಮ ಪ್ರಯತ್ನದ ಅವಶ್ಯಕತೆ ಬಹಳ ಇರುತ್ತೆ ಅಂತ ಅರ್ಥ. ನೀವು ಹೇಳ್ದಂಗೆ ಎಲ್ಲ ಪಂಥದ ಜನನು ಇದ್ದಾರೆ. ನಾನು ಹುಟ್ಟಿನಿಂದ ರಾಯರನ್ನು ಕಂಡವನೇ ಅಲ್ಲ, ಇದ್ದಕ್ಕಿದ್ದಂಗೆ ಮಂತ್ರಾಲಯಕ್ಕೆ ಹೋದೆ, ನಾನು ಬಹಳ ಉದ್ಧಾರ ಆಗ್ಬಿಟ್ಟೆ. ಬೇರೆ ಪಂಥೀಯರು ಕ್ಯಾನ್ಸರ್ ನಿವಾರಣೆ ಆಯ್ತು ಅಂತ ರಾಘವೇಂದ್ರ ಸ್ವಾಮಿ ಗುಡಿ ಕಟ್ಟಿರೋದು ಕೂಡ ನಮ್ಮ ಹತ್ರ ಇದೆ. ಲಾರೆನ್ಸ್ ರಾಘವೇಂದ್ರ ಅವರು ಕೂಡ ಒಂದು ರಾಯರನ್ನ ನಂಬಿ ಅವರಿಗಿರುವಂತ ಕಾಯಿಲೆ ದೂರವಾದ ನಂತರ ಅವರು ತಮಿಳುನಾಡಲ್ಲಿ ಆಯ್ತಾ. ಆಮೇಲೆ ನಾನೇ ಹೇಳಿದ್ದ ಆ ಒಂದು ಪ್ರೇತ ಬಾಧೆದು ಹೇಳಿದ್ದಲ್ಲ, ಹಂಗೆ ರಾಯರ ಭಕ್ತರು ಅವ್ರ ಸಂಬಂಧ, ಈ ಪ್ರಾಂತಕ್ಕೆ ಸಂಬಂಧ ಪಡದೇ ಇರೋರು ರಾಯರ ಭಕ್ತರಾಗಿರ್ತಕ್ಕಂಥ ಒಂದು ಎಕ್ಸಾಂಪಲ್ ಇದೆ. ನನ್ನ ಹತ್ರ ಇರೋದು 100 ಕೋಟಿ ಇರ್ಬೋದು. ಹಾಗಾಗಿ ಇಲ್ಲಿ ರಾಯರ ಅನುಗ್ರಹ ಅಂತ ನಾವು ಬಂದು ನಿಂತಾಗ ನೋಡಿ, ನಾವು ರಾಯರಲ್ಲಿ ಕಾಣತಕ್ಕಂಥ ಗುಣಗಳು ಬಹಳ ಇದೆ.
ಆದರೆ ಮನುಷ್ಯ ತನ್ನ ಗುಣಗಳಿಗೆ ರಾಯರನ್ನ ಮ್ಯಾಚ್ ಮಾಡ್ಕೊಂಡಾಗ ಮಾತ್ರ. ಹೌದು. ಈಗ ನೋಡಿ, ನಾನು ನಿಮ್ಮ ಮೊಬೈಲಲ್ಲಿ ಇದ್ದಿದ್ದು ಏನಾದರೂ ಒಂದು ನನಗೆ ಬರಬೇಕು ಅಂದಾಗ ಐದರ್ ನಾನು ಏರ್ ಡ್ರಾಪ್ ಆನ್ ಮಾಡ್ಕೋಬೇಕು, ಇಲ್ಲ ಬ್ಲೂಟೂತ್ ಆನ್ ಆಗಬೇಕು, ಇಲ್ಲ ನೆಟ್ವರ್ಕ್ ಮುಖಾಂತರ ವಾಟ್ಸಪ್ಪಲ್ಲಿ ಬರಬೇಕು, ಮೇಲ್ ಕಳಿಸ್ಕೋಬೇಕು. ಈ ಎಲ್ಲ ಮಾರ್ಗಗಳು ಹೇಗಿದೆನೋ ಇದೇ ಥರ ಮಾರ್ಗಗಳು ನಮ್ಮ ಶಾಸ್ತ್ರದಲ್ಲೂ ಒಂದು ಒಳ್ಳೆ ಸಕಾರಾತ್ಮಕ ಶಕ್ತಿಯನ್ನು ಪಡ್ಕೊಳ್ಳಿಕ್ಕಿದೆ. ನಾವು ಅದನ್ನು ಪಾಲಿಸಿದಾಗ ಮಾತ್ರ ಅನುಗ್ರಹ ಅನ್ನೋದು ನಮಗಾಗೋದು. ನನ್ನ ಲೈಫ್ ಹಿಂಗೆ ಇದೆ, ಬೇಕಾದ್ರೆ ಹಿಂಗೆ ಅನುಗ್ರಹ ಆಗಲಿ, ಹಿಂಗಿದ್ರೆ ಅದು ನೀವು ರಾಯರ ಅನುಗ್ರಹ ಅಲ್ಲ, ನಿಮಗೆ ಯಾವುದೂ ಕೂಡ ವರ್ಕ್ ಆಗಲ್ಲ. ಕರೆಕ್ಟ್. ಯಾಕೆ ಆಗಲ್ಲ ಅಂತಂದರೆ, ಈಗ ನೋಡಿ, ಹೆಸರೇ ಹೇಳೋಂಗೆ ಅದು ಅನುಗ್ರಹ, ಅಲ್ಲಿಗೆ ನಮ್ಮನ್ನು ಮೇಲಕ್ಕೆ ಕರ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಅಂತ ಅರ್ಥ. ಈಗ ನಾವು ಜೀವನದಲ್ಲಿ ಉದ್ಧಾರ ಆಗಬೇಕಾದ್ರೆ ಉದ್ಧಾರದ ಕಡೆಗೆ ಆಲೋಚನೆ ಇದ್ದರೆ ಮಾತ್ರ ನಮಗೆ ಅಲ್ಲಿರ್ತಕ್ಕಂಥ ಒಂದು ಅನುಕೂಲತೆಗಳ ಬಗ್ಗೆ ಗಮನ ಬರುತ್ತೆ. ನಾನು ಜಡವಾಗಿರ್ತೀನಿ, ಅದಾಗಲಿ ನನ್ನ ಮೇಲೆ ಅನುಗ್ರಹ ಅಂದರೆ ಅದು ಅನುಗ್ರಹ ಆದರೂ ನಿನಗೆ ಫೀಲೇ ಆಗಲ್ಲಲ್ಲ ಅದು. ಕರೆಕ್ಟ್ ಕರೆಕ್ಟ್. ಹೌದು. ಹೌದಾ? ಈಗ ನೀನು ಅದನ್ನು ಬಿಟ್ಟು ಅದ್ರ ಜೊತೆ, ಈಗ ನನಗೆ ಶಕೆ ಅಥವಾ ನನಗೆ ತಂಪು, ನನಗೆ ನೆಗಡಿ, ಶೀತ ಯಾವಾಗ ಆಗತ್ತೆ? ನಾನು ಈ ಬಾಹ್ಯದೊಳಗಿರ್ತಕ್ಕಂಥ ಪ್ರಕೃತಿಯ ಮ್ಯಾಚ್ ಆಗಲಿಲ್ಲ ಅಂದರೆ ಆಗತ್ತೆ. ನಾನು ನನ್ನನ್ನೇ ಒಳಗಡೆಯಿಂದ ಶಕೆ ಕಾಲದಲ್ಲಿ ಶಕೆಗೆ, ಬೇಸಿಗೆಯಲ್ಲಿ ನಾನು ತಂಪಾಗಿ, ಅದು ಶೀತಕಾಲದಲ್ಲಿ ಉಷ್ಣ ಆಗಿ ನನ್ನನ್ನು ನಾನು ಒಳಗಡೆ ಇಂಟರ್ನಲ್ಲಿ ಸೆಟ್ ಮಾಡ್ಕೊಂಬಿಟ್ರೆ ಯೋಗದಿಂದ ನನಗೆ ಅವ್ಯಾವುದು ಬಾಧಿಸೋದೇ ಇಲ್ಲ ನಮಗೆ. ಹೌದಾ? ಹಂಗೆ ರಾಯರ ಅನುಗ್ರಹ ಕೂಡ. ರಾಯರ ಅನುಗ್ರಹಕ್ಕೆ ಮೂಲವಾಗಿ ಬೇಕಾಗಿರ್ತಕ್ಕಂಥದ್ದು ಆತ್ಮಶುದ್ಧಿ. ಆಯ್ತಾ? ಅವರು ನಿಮ್ಮ ಹತ್ರ ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನನಗೊಂದು ಪೀತಾಂಬರ ತಂದು ಉಡಿಸು ಅಂತ ಕೇಳಲ್ಲ, ನನ್ನ ಹೆಸರಿಗೆ ತಂದು ನೀವು ಬಂಡಲ್ಗಟ್ಟಲೆ ದುಡ್ಡು ಹಾಕು ಅಂತ ಕೇಳಲ್ಲ, ಇಂಥ ಕಡೆ ಬಂದು ನೀನು ಇಷ್ಟು ರೊಕ್ಕ ಕೊಡು ಅಂತ ಕೇಳಲ್ಲ, ಪುರೋಹಿತರು ಕರೆಸು ಅಂತ ಕೇಳಲ್ಲ, ಅವರು ಖರ್ಚು ಮಾಡು ಅಂತ ಹೇಳಲ್ಲ. ಆದರೆ ಅವರು ನಿನಗೆ ನಿನ್ನ ನೈಜತ್ವದ ಪರಿಚಯ ಮಾಡಿಸ್ತಾರೆ. ಅದನ್ನು ಒಪ್ಪಿಕೊಳ್ಳೋ ಔದಾರ್ಯ ನಮಗಿರಬೇಕು ಮೊದಲು. ಅಷ್ಟೇ. ಅಲ್ಲಿ ಏನಾದರೂ ನಾವು ಈಗ ಹೋಗಿ ಬಿದ್ವಿ ಅಂದರೆ ಅದು ಸಾಧ್ಯ ಇಲ್ಲ. ಈಗ ನೋಡಿ, ಇವತ್ತು ನಾನು ಯಾವುದೋ ಒಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲಿ ವಾಸಕ್ಕೆ ಏನು ವ್ಯವಸ್ಥೆ ಇದೆಯೋ ನಾನು ಅದೇ ವ್ಯವಸ್ಥೆಯಲ್ಲಿ ವಾಸ ಮಾಡ್ಕೊಂಬಂದ್ಬಿಟ್ರೆ ಆ ಜಾಗ ನನಗೆ ಯಾವುದೇ ರೀತಿ ಪ್ರತಿಕೂಲ ಇಲ್ಲದೆ ಅನುಕೂಲವಾಗಿ ನಾನು ಬದುಕ್ತೀನಿ. ಆದರೆ ನನಗೆ ಇಂಥದೇ ರೂಮ್ ಬೇಕು, ನನಗೆ ಹಿಂಗೆ ಬದುಕಬೇಕು, ನನಗೆ ಇಂಥದೇ ಆಗಬೇಕು ಅಂತಿದ್ದವನಿಗೆ ನೀವು ಅವನನ್ನು ಒಂದು ಅರಮನೆ ಕರ್ಕೊಂಡು ಹೋಗ್ಬಿಟ್ರು ಅವನು ಪ್ರತಿಕೂಲದಲ್ಲೇ ಬದುಕ್ತಾನೆ. ಕರೆಕ್ಟ್. ಈ ಪ್ರತಿಕೂಲ ಮನೋಭಾವದಿಂದ ನಾವು ಮೊದಲು ಹೊರಗೆ ಬರಬೇಕು. ಕರೆಕ್ಟ್. ಅವಾಗ ರಾಯರು ಯಾವ ರೀತಿ ನಮಗೆ ಅನುಗ್ರಹ ಮಾಡ್ತಾರೆ ಅನ್ನೋದರ ಜ್ಞಾನ ನಮಗೆ ಬರುತ್ತೆ. ಆಯ್ತಾ? ಅದಕ್ಕೊಂದು ಬೆಸ್ಟ್ ಸೂತ್ರ ಏನು ಅಂದರೆ, ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಈ ಒಂದು ಲೈನನ್ನು ನಾವು ತಲೆಯಲ್ಲಿ ಇಟ್ಕೊಂಡ್ಬಿಡ್ಬೇಕು ರಾಯರ ಅನುಗ್ರಹ ಆಗಬೇಕು ಅಂತಿದ್ರೆ. ಆದರೆ ಇನ್ನೊಬ್ರಿಗೆ ಉಪಕಾರ ಮಾಡ್ತೀವಪ್ಪ, ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಜೀವನ ಮಾಡ್ತೀವಪ್ಪ, ಅಷ್ಟಿದ್ರೆ ದಯವಿಟ್ಟು ನಮಗೆ ಆಶೀರ್ವಾದ ಮಾಡಿ ಅಂತ ರಾಯರ ಹತ್ರ ಹೋದರೆ ನೀವು ಏನೂ ಮಾಡೋದು ಬೇಡ, ನೀವು ಯಾವ ಪ್ರದಕ್ಷಿಣೆ ಹಾಕಬೇಡ್ರಿ, ಏನೂ ಮಾಡಬೇಡ್ರಿ, ಇದನ್ನು ಹಾನೆಸ್ಟಾಗಿ ರಾಯರ ಮುಂದೆ ಮಾತಾಡ್ರಿ. ನಾನು ಅಲ್ಲೋಗಿ ಶ್ರೀರಾಘವೇಂದ್ರ ರಾಯನ್ಮ ಅನ್ನೋದು, ಅವ್ರಿಗೊಂದು ದೊಡ್ಡ ಗುಲಾಬಿನ ಹಾರ ಹಾಕ್ಸೋದು, ಇಲ್ಲಿ ಎಲ್ಲರ ಹತ್ರ ದೋಚ್ಕೊಂಡು ತಿನ್ನೋದು, ಇದು ರಾಯರ ಅನುಗ್ರಹಕ್ಕೆ ಕಾರಣ ಆಗಲ್ಲ. ನನಗೆ ಒಳ್ಳೇದಾಗಲಿ ಅಂತ ಪ್ರಾರ್ಥನೆ ಮಾಡೋದು, ಮನೆಯಲ್ಲಿ ಬಂದು ಹೆಂಡತಿ, ಮಕ್ಕಳು, ಅಪ್ಪ ಅಮ್ಮ, ಬಂಧು ಮಿತ್ರರು ಎಲ್ಲರನ್ನೂ ಬೈದು ಹಾಕ್ಬಿಡೋದು, ಇಂಥವ್ರಿಗೆ ರಾಯರ ಅನುಗ್ರಹ ಆಗಲ್ಲ. ಹೌದು. 4 ಜನ ದಾರಿ ತಪ್ಪಿಸೋದು, ಎಲ್ಲಿ ಅವನು ನನ್ನ ವೃತ್ತಿಗೆ ಅಡ್ಡ ಬರ್ತಾನೋ, ಎಲ್ಲಿ ಇವನು ನನ್ನ ಲಾಭಕ್ಕೆ ಅಡ್ಡ ಬರ್ತಾನೋ, ಎಲ್ಲಿ ಇವನು ನಾನು ಹೇಳಿದ ಮಾತು ಕೇಳಲ್ವೋ, ಎಲ್ಲಿ ಇವನು ನನ್ನ ಗ್ರಿಪ್ ತಪ್ಪು ಹೋಗ್ಬಿಡ್ತಾನೋ, ಇಂಥ ಆಲೋಚನೆಗಳನ್ನ ಇಟ್ಕೊಂಡು ನನಗೆ ರಾಯರ ಅನುಗ್ರಹ ಆಗಲಿ ಅಂದರೆ ಅದಾಗಲ್ಲ. ನಾನು ಪರೋಪಕಾರ ಮಾಡ್ತೀನಿ ಸ್ವಾಮಿ, ನನಗೆ ಅದರ ಬಗ್ಗೆ ಭಾಳ ಒಲಮೆ ಇದೆ, ಆದರೆ ಯಾವ ಕಾರಣಕ್ಕೂ ನನಗೆ ಪೀಡೆ ಕೊಡೋ ಬುದ್ಧಿ ಇಲ್ಲ ಅನ್ನೋ ಶುದ್ಧ ಮನೋಭಾವದಿಂದ ರಾಯರ ಬಳಿ ಹೋಗಿ ನಿಂತರೆ, ನೀವು ಹೇಳಿದ್ರಲ್ಲ ಲಾರೆನ್ಸ್ ರಾಘವೇಂದ್ರ, ತನ್ನ ಒಂದು ಕ್ಯಾನ್ಸರ್ ಕಾಯಿಲೆ ಗುಣ ಆಗಿದ್ದಕ್ಕೆ ಅವರು ರಾಯರ ಅನನ್ಯ ಭಕ್ತರಾಗಿ ಇವತ್ತು ಎಷ್ಟೋ ಮಕ್ಕಳಿಗೆ ಕ್ಯಾನ್ಸರ್ ಚಿಕಿತ್ಸೆ ಉಚಿತ ಕೊಡಿಸ್ತಾರೆ. ಈ ಥರದ ಮನೋಭಾವ ಬೇಕು. ನಾನು ಹಂಗೆ ಕೋಟಿಗಟ್ಟಲೆ ಖರ್ಚು ಮಾಡ್ರಿ ಅನ್ನೋದು ನನ್ನ ಮಾತಿನ ಅರ್ಥ ಅಲ್ಲ, ಆ ಭಾವನೆ, ಒಳ್ಳೇದು ಮಾಡೋ ಭಾವನೆ. ಈಗ ನೀವು ಹೇಳಿದ್ರಲ್ಲ, ನಾವು ರಾಯರ ಭಕ್ತರಾದ್ವಿ, ಅಲ್ಲಿಂದ ನಾವೇನು ಕೆಟ್ಟದ್ದು ಮಾಡೋ ಮನಸ್ಸು ಬರಲಿಲ್ಲ, ನಾವು ತಪ್ಪುದಾರಿ ತುಳಿಯಕ್ಕೆ ರಾಯರು ಬಿಡಲಿಲ್ಲ, ನಾವು ಅವತ್ತಿನಿಂದ ಒಳ್ಳೆ ಮಾರ್ಗದಲ್ಲೇ ಬದುಕ್ತಾ ಇದ್ದೀವಿ. ಹಾಗಾಗಿ ನಾವು ಈ ರಾಯರ ಎಪಿಸೋಡ್ ಮಾಡ್ತಾ ಮಾಡ್ತಾ ರಾಯರ ಬಗ್ಗೆ ತಿಳಿದಂಥವ್ರನ್ನ ಹೆಕ್ಕಿ ತೆಗೆದು ಮಾತಾಡಿಸಿದೀವಿ. ನಾವು ನಮ್ಮಲ್ಲಿರೋಷ್ಟು ರಾಯರ ಎಪಿಸೋಡು ಬೇರೆ ಯಾರ ಹತ್ರ ಇಲ್ಲ ಅನ್ನೋ ಮಾತು ಹೇಳಿದ್ರಿ. ಇದನ್ನೇ ರಾಯರು ಕೇಳೋದು. ನಾನು ಎಕ್ಸಾಂಪಲ್ ಕೊಟ್ಟೆ ನಿಮ್ದಷ್ಟೇ, ಇದನ್ನೇ ರಾಯರು ಕೇಳೋದು. ನೀ ಏನೂ ಮಾಡಕ್ಕೆ ಹೋಗ್ಬೇಡಪ್ಪ, ನೀ ನನಗೆ ಏನೂ ಸೇವಾ ಮಾಡಬೇಡ, ಆದರೆ ಕೆಟ್ಟದ್ದು ಮಾಡಬೇಡ ಯಾರಿಗೂ.
ನಿನಗೆ ಏನು ಬೇಕೋ ಆ ಕಾಲದೊಳಗೆ ನಾನು ನಿನಗೆ ಅದನ್ನು ಒದಗಿಸ್ತೀನಿ. ಕರೆಕ್ಟ್. ಹೌದು. ದುಬೈ ಒಳಗೆ, ಕತಾರ್ ಒಳಗೆ, ಫಿಲಿಪೈನ್ಸಲ್ಲಿ, ಟೋಕಿಯೋ ಒಳಗೆ ಅಲ್ಲಿದ್ದವರು ರಾಯರಲ್ಲಿ ಅಲ್ಲೇ ಕೂತು ಹರಕೆ ಮಾಡಿಕೊಂಡು ಕೆಲಸ ಆಗಿದ್ದಿದೆ. ವಾಟ್ಸಪ್ಪು ಮೇಲ್ ಒಳಗೆ ರಾಯರ ವೃಂದಾವನದ ಫೋಟೋ ನೋಡಿ ದಿವಸ ಲ್ಯಾಪ್ಟಾಪಲ್ಲಿ ರಾಯರನ್ನ ಮುಟ್ಟು ನಮಸ್ಕಾರ ಮಾಡಿ ಶ್ರೀರಾಘವೇಂದ್ರಾಯನಮ ಅಂದು ಅಲ್ಲಿ ಅವ್ರಿಗಿರ್ತಕ್ಕಂಥ ಕ್ಲಚಸ್ ದೂರ ಆಗಿ ಅವರು ಮತ್ತೆ ಕಾಲಾನಂತರದೊಳಗೆ ಭಾರತಕ್ಕೆ ಬಂದಾಗ ರಾಯರನ್ನ ದರ್ಶನ ಮಾಡಿ ಹೋಗಿರುವಂಥ ಎಕ್ಸಾಂಪಲ್ಸ್ ಇದೆ. ಹೌದು. ನಮ್ಮ ರಾಯರು ಹೇಳಿದಿಲ್ಲ, ಅವರು ಲೋಕ ಗುರುಗಳವರು, ಇಡೀ ಲೋಕಕ್ಕೆ ಗುರುಗಳು ರಾಯರು. ಅವ್ರು ಯಾವುದೇ ಒಂದು ಪಂಥಕ್ಕೆ, ಒಂದು ಮತಕ್ಕೆ, ಒಂದು ಜಾತಿಗೆ, ಒಂದು ವರ್ಗಕ್ಕೆ ನೀ ಕಲಿದೇ ಇರು, ನಿನಗೆ ಕೈ ಇರಲಿ ಕಾಲಿರಲಿ ಏನಿರಲಿ, ಅನಾಥನಾಗಿರು, ಎಲ್ಲರ ಜೊತೆ ಬದುಕೋನಾಗಿರು, ನಿನಗೆ ಸಂಪತ್ತಿರಲಿ ಇಲ್ಲದೇ ಇರಲಿ, ನೀ ನನ್ನ ಹತ್ರ ಬಂದೀಯಾ ಅಂದರೆ, ನೀನು ನನ್ನ ಗಮನಕ್ಕೊಂದು ವಿಚಾರ ತಂದೀಯಾ ಅಂದರೆ ನಾನು ಅದನ್ನು ಸೆಟ್ ಮಾಡ್ತೀನಿ. ಅದೇ ರಾಯರ ಟಾಸ್ಕ್. ಹೌದು. ರಾಯರು ನಮ್ಮ ನಾನು ಹೇಳಿದ್ನಲ್ಲ, ತಾವು ಪ್ರಹ್ಲಾದರಾಜರಾಗಿದ್ದಾಗ ಅವರು ಆ ರಾಕ್ಷಸ ಬಾಲಕರ ಪರವಾಗಿ ಏನು ನರಸಿಂಹದೇವರಲ್ಲಿ ಪ್ರಾರ್ಥನೆ ಮಾಡಿದ್ರಲ್ಲ, ಇವತ್ತಿಗೂ ಅದೇ ಪರಿಯಲ್ಲೇ ರಾಯರು ನಿಮ್ಮ ಬಗ್ಗೆನೂ ಭಗವಂತನ ಹತ್ರ ಮಾತಾಡೋದು. ಹೌದು. ಅಲ್ಲಿ ರಾಘವೇಂದ್ರ ಅಂತಿದ್ದಾನೆ, ಅವನಿಗಿಂಥದೊಂದು ಅವಶ್ಯಕತೆ ಇದೆ, ಅವನು ಅದನ್ನು ಕೇಳಬೇಕಿತ್ತು, ಆದರೂ ಅವನು ಅದನ್ನು ಕೇಳ್ತಾ ಇಲ್ಲ, ಅವನಿಗೆ ಅದನ್ನು ಕೊಟ್ಬಿಡು, ಅವನು ಕೇಳೋವರೆಗೂ ಬಿಟ್ಕೊಳ್ಳೋದು ಬೇಡ ಪಾಪ, ಕೊಟ್ಬಿಡು ಅವನಿಗೆ. ಹಿಂಗೆ ರಾಯರು ನಮ್ಮ ಭೂತ ಭವಿಷ್ಯತ್ ವರ್ತಮಾನಗಳಿಗೆ ದೃಷ್ಟಿಯಾಗಿ ನಿಂತು ಏನು ಕೊಟ್ಟರೆ ಇವನಿಗೆ ಉಳಿಯುತ್ತೆ, ಏನು ಕೊಟ್ಟರೆ ಇವನಿಗೆ ಉಳಿಯಲ್ಲ, ಯಾವ್ದು ಇವನಿಗೆ ಕೊಡಬೇಕು, ಯಾವ್ದು ಇವನಿಗೆ ಕೊಡಬಾರ್ದು, ಇದನ್ನು ಆಲೋಚನೆ ಮಾಡಿ ನಮಗೆ ಫಲಗಳನ್ನು ಕೊಡ್ತಾರೆ. ಆದರೆ ಏನಾಗುತ್ತೆ, ಮನುಷ್ಯನ ಮನಸ್ಸು ಹೇಗಿರುತ್ತೆ ಅಂದರೆ, ಮನುಷ್ಯ ಈ ಎಲ್ಲ ವಿಚಾರ ಗೊತ್ತಿದ್ದಾಗಲೂ ಕೂಡ ಅವನ ಮನಸ್ಸಿನ ಮಾತು ಕೇಳ್ತಾನೆ. ಯಾಕೆಂದರೆ ಮನಸ್ಸು ಅನ್ನೋದು ಮನುಷ್ಯನಿಗೆ ಅಷ್ಟು ಹತ್ತಿರವಾಗಿದ್ದು. ಈ ಮನಸ್ಸಿಗೆ ಯಾವಾಗ ವಿವೇಚನಾ ಶಕ್ತಿ ಇರಲ್ಲ ನೋಡಿ, ಅವಾಗ ಅದು ಈಗ ನೀವು ಹೇಳಿದ್ರಲ್ಲ, ನಾವಿಷ್ಟು ದಿವಸ ಸೇವಾ ಮಾಡಿದ್ರು ರಾಯರು ನಮಗೆ ಫಲ ಕೊಟ್ಟಿಲ್ಲ, ನಮ್ಮ ಕೆಲಸಗಳ ಆಗಲಿಲ್ಲ, ಈ ಭಾವನೆ ಬರುತ್ತೆ. ಯಾಕೆ ಆಗಲಿಲ್ಲ ಅಂತ ಸ್ವಲ್ಪ ರೆಟ್ರೋ ಆಲೋಚನೆ ಮಾಡಿದರೆ ಅದ್ರ ಬಗ್ಗೆ, ಅದು ಬಂದಾಗ, ಅದು ಇದ್ದಾಗ, ಅದು ಆಗಿದ್ರೆ ಏನೋ ಅನಾಹುತ ಆಗೋದಿರುತ್ತೆ, ಏನೋ ತೊಂದರೆ ಆಗೋದಿರುತ್ತೆ ಅಂತ ಎಷ್ಟೋ ಎಕ್ಸಾಂಪಲ್ಸ್ ಇದ್ದಾವೆ. ಸಕಾಲದಲ್ಲಿ ಅವ್ರಿಗೆ ಬೇಕಾಗಿದ್ದ ವ್ಯವಸ್ಥೆ ಆಗಲಾರ್ದೆ ಅವ್ರು ಆ ವ್ಯವಸ್ಥೆಗೋಸ್ಕರ ಅಯ್ಯೋ ಇವತ್ತು ಮಾಡಿಕೊಡ್ತಾರೆ ರಾಯರು, ನಾಳೆ ಮಾಡಿಕೊಡ್ತಾರೆ ಅಂತ ಕಾದು 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 ಎಷ್ಟೋ ದಿವಸ ಆದಮೇಲೆ ಆ ವ್ಯವಸ್ಥೆ ಸಿಕ್ಕು ಅದರ ಮಧ್ಯೆ ಆಗಿರೋ ಅವಘಡಗಳು, ಇವತ್ತು ನಾನು ಅಲ್ಲಿ ಹೋಗಿದ್ರೆ ನನಗೆ ಇವತ್ತು ಪ್ರಾಣಾಪಾಯ ಆಗ್ತಿತ್ತು, ಹಾಗಾಗಿ ನಾನು ಅಲ್ಲಿ ಹೋಗೋ ವ್ಯವಸ್ಥೆ ಆಗಲಿಲ್ಲ, ಆಮೇಲೆ ಅರಿವಾಗಿರ್ತಕ್ಕಂಥ ಎಷ್ಟೋ ಎಕ್ಸಾಂಪಲ್ಸ್ ಇದೆ. ಅದನ್ನು ತಿಳ್ಕೊಳ್ಳೋ, ಒಪ್ಕೊಳ್ಳೋ ಮುಕ್ತ ಮನಸ್ಸು ನಮಗೆ ಬೇಕು. ನಾನು ಹೇಳಿದ್ನಲ್ಲ, ರಾಯರಲ್ಲಿ ನಾವು ಭಕ್ತಿ ಮಾಡಬೇಕು ಅಂತಂದರೆ ಅವ್ರು ಏನು ಮಾಡ್ತಾರೆ ಅದನ್ನು ಅರ್ಥ ಮಾಡ್ಕೊಳ್ಳೋ ಅಷ್ಟು ವಿವೇಚನೆ ನಮಗೆ ಬೇಕೇ ಬೇಕು. ಹೌದು. ಹಾಗಾಗಿ ನಾನು ನಿಮಗೆ ರಾಯರ ಸ್ತೋತ್ರದ ಬಗ್ಗೆ ಹೇಳುವಾಗ ಹಿಂದಿನ ಎಪಿಸೋಡ್ ಒಳಗೆ ರಾಯರನ್ನ ಹೇಗೆ ಪ್ರಾರ್ಥನೆ ಮಾಡಬೇಕು ಅಂತ ಒಬ್ರು ಹೇಳ್ಕೊಟ್ಟಿದ್ದಾರೆ ಅಂತಂದರು. ಅವ್ರ ಆ ಪ್ರಾರ್ಥನೆ ಶುರು ಆಗೋದೇ ಅಜ್ಞಾನ ನಾಶಾಯ ವಿಜ್ಞಾನ ಪೂರ್ಣಾಯ ಸುಜ್ಞಾನದಾತ್ರೇ ನಮಸ್ತೆ ಗುರು. ನಮ್ಮಲ್ಲಿರ್ತಕ್ಕಂಥ ಅಜ್ಞಾನವನ್ನು ಕಳಿತಕ್ಕಂಥವ್ರು ನೀವು. ಯಾಕಂದರೆ ನಾವು ಮುಂದೆ ಬಂದು ಇವತ್ತಿನ ಈ ಕಾಲಕ್ಕೆ ಏನು ಬೇಕು, ದುಡ್ಡು ಬೆಳ್ಳಿ ಬಂಗಾರ ಆಸ್ತಿ ಒಡವೆ ಗಾಡಿ ಮಾನ ಸನ್ಮಾನ, ನಮ್ಮ ತಲೆ ತೋಚಿದೆ ಕೇಳ್ತೀವಿ ನಾವು, ಮನಸ್ಸಿಗೆ ಏನು ಸುಖ ಅನ್ಸುತ್ತೆ ಅದನ್ನು ಕೇಳ್ತೀವಿ. ಆದರೆ ಅದ್ರ ಹಿಂದೆ ಇರತಕ್ಕಂಥ ಉಪದ್ರವವನ್ನು ಕಂಡವ್ರು ನೀವು. ಯಾಕಂದ್ರೆ ನಮಗೆ ಸಂಪತ್ತು ಕೇಳೋ ಅಜ್ಞಾನ ಇದೆ, ಆದರೆ ಆ ಸಂಪತ್ತು ಬಂದೇ ಅದರ ಜೊತೆ ಬರ್ತಕ್ಕಂಥ ಉಪದ್ರವವನ್ನು ಕಂಡಂಥ ಸುಜ್ಞಾನಿಗಳು ನೀವು. ನಾನು ಬಂದು ನಿಮ್ಮ ಪಾದಕ್ಕೆ ಎರಗಿಬಿಟ್ಟಿದ್ದೀನಿ ಈಗ. ಹಾಗಾಗಿ ನನ್ನಲ್ಲಿರೋ ಅಜ್ಞಾನ ಕಳೀರಿ, ಯಾಕಂದರೆ ನೀವು ವಿಜ್ಞಾನ ಪೂರ್ಣರು. ಹಾಗಾಗಿ ಅದರಿಂದ ನನಗೆ ಸುಜ್ಞಾನವನ್ನು ಕೊಡ್ರಿ. ಶ್ರೀರಾಘವೇಂದ್ರ ಆರ್ಯ ಪಾಹಿ ಪ್ರಭು, ದಯವಿಟ್ಟು ನನ್ನನ್ನು ಕಾಪಾಡ್ರಿ. ಯಾಕಂದರೆ ಅವರು ಅಕಾರದಿಂದ ಸಾಕಷ್ಟು ವಿಚಾರಗಳು ಅನ್ನೋ ಶಬ್ದದಿಂದ ಹುಟ್ಟುತ್ತಿತ್ತು. ಅವ್ರು ಯಾಕೆ ಅಜ್ಞಾನಕ್ಕೆ ಬಂದರು ಅಂದರೆ, ಪ್ರತಿಯೊಬ್ಬನೂ ಕಲಿಯುಗದೊಳಗೆ ನಾವೆಲ್ಲ ಅಜ್ಞಾನದಿಂದನೇ ಕೂಡಿರ್ತೀವಿ. ಯಾಕಂದ್ರೆ ನಮಗೆ ಸ್ವರೂಪ ಜ್ಞಾನನೇ ಇರಲ್ಲ. ನಾವು ಎದಕ್ಕೋಸ್ಕರ ಹುಟ್ಟಿದ್ದೀವಿ, ನಾವು ಎದಕ್ಕೋಸ್ಕರ ಬಂದಿದ್ದೀವಿ, ಇವತ್ತು ನಾವು ಯಾಕಿದ್ದೀವಿ ಇಲ್ಲಿ, ಈ ವಿಚಾರ ಹೇಗೆ ಮಾಡ್ತಿದ್ದೀವಿ. ಈಗ ನೋಡಿ, ಇವತ್ತು ಇದೇ ಮೈಕು, ಇದೇ ಪ್ಲಾಟ್ಫಾರ್ಮು, ಇದೇ ಕಾಲದೊಳಗೆ ಎಷ್ಟೋ ಜನ ಇದನ್ನು ಲೌಕಿಕ ವಿಚಾರಗಳನ್ನು ಹೇಳ್ತಾ ಬೇರೆ ವಿಚಾರಗಳಲ್ಲೂ ತಲ್ಲೀನರಾಗಿರ್ಬೋದು. ಸುಯೋಗ ಮಾತ್ರದಿಂದ ಇವತ್ತು ನಾನು ನೀವು ಇಲ್ಲಿ ನೆರೆದಿರ್ತಕ್ಕಂಥ ನಾವುಗಳು ಇವತ್ತು ರಾಯರ ಒಂದು ವಿಚಾರ ಮಾತಾಡ್ತಾ ಇದ್ದೀವಿ. ಇದು ರಾಯರದೇ ಅನುಗ್ರಹ. ಇದು ಯಾಕೆ ಅಂದರೆ ನಮ್ಮಲ್ಲಿರೋ ಅಜ್ಞಾನ ನಾಶ ಮಾಡಿ ಸುಜ್ಞಾನ ಪೂರ್ತಿಯಾಗಿ ಕೊಟ್ಟಿದ್ದಾರೆ ಅಲ್ಲ, ಕೊಡ್ತಾ ಇದ್ದಾರೆ. ಅದು ಚೂರು ಬಂದು ನಾವು ಒಳ್ಳೆಯದನ್ನೇ ಮಾಡ್ತಿದ್ದೀವಿ. ಇದು ರಾಯರ ಅನುಗ್ರಹಕ್ಕೆ ಬೇಕಾಗಿರ್ತಕ್ಕಂಥ ಮೊಟ್ಟ
ಮೊದಲನೇ ಮೆಟ್ಲು. ನಾವು ಇದೊಂದು ಮೆಟ್ಲು ಹತ್ತು ಬಿಟ್ರೆ ಜೀವನ ಅನ್ನೋದು ಪೂರ್ತಿ 100% ದಾಟಿದ್ವಿ ಅಂತಲೇ ಅರ್ಥ. ಹೌದು, ನಿಜ ನಿಜ. ಯಾಕಂದ್ರೆ ಇವತ್ತು ಬಂದಿದೆ, ರಾಯರ ಅನುಗ್ರಹದಿಂದ ಬಂದಿದೆ. ಬಂದಿಲ್ಲ, ರಾಯರು ಒಳ್ಳೇದು ಕೊಡೋಕೆ ಕಾಯ್ತಾ ಇದ್ದಾರೆ. ಇಷ್ಟ ಆಲೋಚನೆಯಲ್ಲಿ ಇದ್ಬಿಟ್ರೆ ಮುಗೀತು, ನಾವು ಗೆದ್ವಲ್ಲ, ನಮಗೆ ಅಪೇಕ್ಷೆ ಅನ್ನೋದೇ ಉಳಿಯಲ್ಲಲ್ವಾ. ಈ ಇನ್ನೊಂದು ಪ್ರಶ್ನೆ ಕೇಳ್ಬೋದು, ಶಕ್ತಿ ಇಲ್ಲದೆ ಇರುವವರು ರಾಯರನ್ನು ಹೆಂಗೆ ಹೋಲಿಸ್ಕೊಳ್ಳೋದು? ಹಾಗಾದ್ರೆ ಶಕ್ತಿನೇ ಇಲ್ಲ ನಮಗೆ, ನಾವು ಹೋಲಿಸ್ಕೊಳಕ್ಕಾಗತ್ತಾ ಅಂತ ಕೇಳ್ತಾರೆ. ಅದಕ್ಕೆ ಏನಂತೀರಿ? ನಾರ್ಮಲ್ ಆಗಿ ನಾನು ನಿಮಗೆ ಅದನ್ನು ತಿಳಿಸ್ದೆ ನೋಡಿ. ಇಲ್ಲಿ ಭಕ್ತಿ ಮತ್ತು ಭಾವಕ್ಕೇನೆ ಅತ್ಯಂತ ತೂಕ. ಆಯ್ತಾ? ನೀವು ಆ ಭಕ್ತಿ ಮತ್ತು ಭಾವ ಜನರೇಷನ್ನಿಗೆ ನಿಮಗೆ ಯಾವುದೇ ಬಾಹ್ಯ ಶಕ್ತಿ ಅವಶ್ಯಕತೆ ಇಲ್ಲೇ ಇಲ್ಲ. ನಾನಿವತ್ತು ಪೂರ್ತಿ ಬೆಡ್ ರಿಡನ್ ಆಗಿದ್ದೀನಪ್ಪ. ಬ್ರೇನು ಮನಸ್ಸು ಎರಡೇ ವರ್ಕ್ ಆಗ್ತಾ ಇದೆ, ಬಾಯಿ ಬಿಟ್ಟು ಮಾತಾಡೋಕ್ಕೂ ಶಕ್ತಿ ಇಲ್ಲ. ಈ ಬುದ್ಧಿಯಲ್ಲಿ ನಾನು ರಾಯರನ್ನು ಬೇಡಬೇಕು ಅನ್ನೋ ಸ್ಫುರಣೆ ಬಂದುಬಿಟ್ರೆ ಸಾಕು. ಕರೆಕ್ಟ್. ಅಲ್ಲೇ ನೀವು ಯಾವ ಅವಸ್ಥೆಯಲ್ಲಿ ನಾವಿರ್ತೀವೋ ಅದೇ ಅವಸ್ಥೆಯಲ್ಲೇ ರಾಯರನ್ನು ಸ್ಮರಣೆ ಮಾಡ್ತಾ ಹೋಗ್ಬಿಟ್ರೆ ಅದು ಎಲ್ಲೋ ಒಂದು ಕಡೆ ನಮ್ಮನ್ನು ದೂರ ಕರ್ಕೊಂಡೋಗಿ ನಮ್ಮ ಕೈಯಲ್ಲಿ ಸಾಧಿಸುತ್ತೆ. ಈಗ ನೋಡಿ, ಕಲಿಯುಗದೊಳಗೆ ಕರ್ಮಕ್ಕೆ ತೂಕ ಜಾಸ್ತಿ. ಹಾಗಾಗಿ ಕೃಷ್ಣ ಕಲಿಯುಗಕ್ಕೆ ಅತ್ಯಂತ ಹತ್ತಿರದಲ್ಲಿ ದ್ವಾಪರ ಯುಗ ಅವತಾರ ಮಾಡಿದಾಗ ಕರ್ಮಕ್ಕೆ ಅಷ್ಟು ದೊಡ್ಡ ತೂಕವನ್ನು ಕೊಟ್ಟು ಅರ್ಜುನನ್ನ ಮುಂದೆ ಮಾಡಿ ನಿಂತ್ಕೊಂಡು ನೀನು ಕರ್ಮವನ್ನೇ ಮಾಡಬೇಕು, ಅವಾಗೆ ಫಲ ಅನ್ನೋ ಒಂದು ದೊಡ್ಡ ಉದ್ಗೀತೆಯನ್ನು ತೆಗೆದ. ಕರ್ಮಣ್ಣೇ ಅಧಿಕಾರಸ್ಥೆ, ನೀ ಕರ್ಮ ಮಾಡ್ಲಿಕ್ಕೆ ಮಾತ್ರ ಅಧಿಕಾರಿ ನೀನು ಅಂತ ಹೇಳಿದ್ರೆ ನೀ ಮಾಡಬೇಕು ಅಂತ ಇಂಡೈರೆಕ್ಟ್ ಆಗಿ ಹೇಳ್ದಂಗದು. ಕರೆಕ್ಟ್. ನೀ ಬಿಟ್ಟು ಕೊಡೋಂಗಿಲ್ಲ ಅಂತ ಹೇಳೋದನ್ನೇ ನೀನು ಕರ್ಮದ ಅಧಿಕಾರಸ್ಥ ಅಂದ್ರೆ ನಮ್ಮ ಜವಾಬ್ದಾರಿ ನೆನಪಿಸ್ಕೊಟ್ಟಂಗದು. ಹೌದು. ಮಾ ಫಲೇಶು ಕದಾಚನ, ಅದರ ಫಲದ ಬಗ್ಗೆ ಆಲೋಚನೆ ಮಾಡಬೇಡ. ಅಲ್ಲಿಗೆ ನಾವೆಲ್ಲ ಕಲಿಯುಗದೊಳಗೆ ನಾವೆಲ್ಲ ಕರ್ಮಗಳನ್ನು ಮಾಡಬೇಕು. ಕರ್ಮದಲ್ಲಿ ಎಷ್ಟು ವಿಧಗಳು? ಕರ್ಮದಲ್ಲಿ 2 ವಿಧ. ಒಂದು ಕಾಮ್ಯ ಕರ್ಮ, ಇನ್ನೊಂದು ನಿಷ್ಕಾಮ್ಯ ಕರ್ಮ. ಕಾಮ್ಯ ಕರ್ಮಗಳಂದ್ರೆ ಯಾವುದು? ನಮಗೆ ನಿರ್ದಿಷ್ಟವಾದ ಫಲಗಳು ಬೇಕಾಗಿರ್ತಕ್ಕಂಥ ಒಂದು ಕಾಮನೆಯಿಂದ, ವಸ್ತು ಬೇಕು, ಒಡವೆ ಬೇಕು, ಕಾರ್ಯ ಆಗಬೇಕು, ಕೆಲಸ ಸಿಗಬೇಕು, ಮಕ್ಕಳಾಗಬೇಕು, ಮದುವೆ ಆಗಬೇಕು, ಇವೆಲ್ಲ ಕಾಮನೆಯಿಂದ ಮಾಡ್ತಕ್ಕಂಥ ಫಲಗಳು ಸಕಾಮ ಕರ್ಮಗಳು. ಇನ್ನು ಉಳಿದಿದ್ದು ನಿಷ್ಕಾಮ್ಯ ಕರ್ಮ, ಕೇವಲ ಭಗವತ್ ಪ್ರೀತಿಗಾಗಿ ಮಾಡ್ತಕ್ಕಂಥ, ರಾಯರೇ ಬೇಕು ಅಂತಕ್ಕಂಥ, ಭಗವಂತನ ನೋಡಬೇಕು ಅಂತಕ್ಕಂಥ, ಮೋಕ್ಷ ಕಾಮನೆಯಿಂದ ಮಾಡ್ತಕ್ಕಂಥ ಕರ್ಮಗಳು. ಈ ಎಲ್ಲ ಕರ್ಮಗಳನ್ನು ಮಾಡಿಸ್ಬೇಕು ನಮ್ಮಿಂದ ಅನ್ನೋ ಕಾರಣಕ್ಕೇನೆ ರಾಯರು 700 ವರ್ಷ ನಮ್ಮಲ್ಲಿ ವಾಸ ಮಾಡ್ತೀನಿ ಅಂತ ಮಾತು ಕೊಟ್ಟಿರೋದು. ಇವತ್ತು ನನ್ನ ಹತ್ರ ಏನೂ ಇಲ್ಲ, ನಾನಿವತ್ತು ಪೂರ್ತಿ ನನ್ನ ಬೀದಿ ಬದಿಯಲ್ಲೇ ಇದ್ದೀನಿ. ನಾನೀಗ ಯಾರನ್ನಾದರೂ ದಾಕ್ಷಿಣ್ಯಕ್ಕೆ ಬಿದ್ದು ನಾನು ಸ್ವಲ್ಪ ನನಗೆ ಹಸುವಾಗಿದೆ, ನನಗೆ ಖರ್ಚಿಗೆ ದುಡ್ಡು ಕೊಡಿ ಅಂತ ಕೇಳಿದ್ರೆ ಬದುಕ್ತೀನಿ. ಆದರೆ ನನಗೆ ರಾಯರನ್ನೋರೊಬ್ರು ಪರಿಚಯ ಇದ್ದಾರೆ. ನಾನು ರಾಯರನ್ನ ಸ್ಮರಣೆ ಮಾಡ್ತಾ ಅವತ್ತು ಭಿಕ್ಷೆ ಬೇಡಿದ್ರು ಸಾಕು, ನನ್ನ ದೇಹ ದೃಢ ಆಗ್ಲಿಕ್ಕೆ ಏನು ಬೇಕು ಆ ವ್ಯವಸ್ಥೆ ಆಗುತ್ತೆ. ಆದರೆ ರಾಯರೇನು ಹೇಳ್ತಾರೆ, ಅವ್ರ ಉದ್ದೇಶ ಏನಿದೆ ಅಂದರೆ, ನೀ ಭಿಕ್ಷುಕನಾಗಿ ನನ್ನ ಹತ್ರ ಬಂದ್ಯಲ್ಲಪ್ಪ, ಆದರೆ ಭಿಕ್ಷುಕನಾಗಿ ಉಳಿಬೇಡ ಅನ್ನೋದು ರಾಯರ ಮಾತು. ಯಾಕಂದ್ರೆ ಅವ್ರು ಅದಕ್ಕೆ ಬೇಕಾಗಿರೋ ಎಲ್ಲ ಸೋರ್ಸನ್ನು ಕೊಡ್ತಾರೆ. ಎಷ್ಟೋ ಎಕ್ಸಾಂಪಲ್ಸ್ ಇದೆ ನನ್ನ ಹತ್ರ. ತಳ್ಳೋ ಅಂಗಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳು ಇವತ್ತು ಹೋಟೆಲ್ ಓಪನ್ ಮಾಡಿ ರಾಘವೇಂದ್ರ ಕೃಪಾ, ರಾಘವೇಂದ್ರ ದರ್ಶಿನಿ ಅಂತ ಹೆಸರಿಟ್ಟು ತಾವು ಸ್ವತಂತ್ರವಾಗಿ ಜೀವನ ಮಾಡ್ತಾ ಇರೋದು ತಳ್ಳೋ ಅಂಗಡಿಯಲ್ಲಿ. ಅಲ್ಲಿ ಇರ್ತಕ್ಕಂಥ ಪ್ಲೇಟ್ಗಳನ್ನು ತೊಳೆದು ಬದುಕ್ತಕ್ಕಂಥವ್ರು, ರಾಯರಲ್ಲಿ ಭಕ್ತಿ ಮಾಡಿ 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 ಹೋಟೆಲ್ ಮಾಡಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ ಇವತ್ತು. ಆಯ್ತಾ? ರಜನಿಕಾಂತ್ ಅವ್ರು ಇದಾರಲ್ಲ, ಬೇರೆ ಯಾಕೆ ಹೋಗ್ತೀರಾ? ಬಸ್ ಕಂಡಕ್ಟರ್. ಇವತ್ತವ್ರು ಎಲ್ಲಿದ್ದಾರೆ? ಅವ್ರ ಜ್ಞಾನದ ಮಟ್ಟ ಏನು ಇವತ್ತು? ವೃತ್ತಿ ಚಿತ್ರರಂಗ ಅದು ಬಿಡಿ, ಎಲ್ಲರಿಗೂ ಅವ್ರದ್ದು ಯಾವ್ದು ವೃತ್ತಿ ಇರುತ್ತೆ, ಒಪ್ಪೋಣ. ನಾವು ಆ ವೃತ್ತಿಯಿಂದ ನಮಗೇನೂ ಆಗಬೇಕಾಗಿದ್ದಿಲ್ಲ, ಆಯ್ತಾ? ಆದರೆ ಅವ್ರ ಜ್ಞಾನ, ಅವ್ರ ರಾಯರಲ್ಲಿ ಮಾಡಿರ್ತಕ್ಕಂಥ ಭಕ್ತಿ, ಅವ್ರು ನೋಡಿ, ಅವ್ರದ್ದೊಂದು ಇಂಟರ್ವ್ಯೂ ನೋಡಿದೆ ನಾನು. ಅದರಲ್ಲಿ ಅವರು ಇಂಗ್ಲೀಷಲ್ಲಿ ಮಾತಾಡ್ತಾರೆ. ಮಿರಾಕಲ್ಸ್ ಡೂ ಹ್ಯಾಪನ್, ಐ ವಾಸ್ ನಾಟ್ ಬಿಲೀವಿಂಗ್ ದಟ್ ದ ಮಿರಾಕಲ್ಸ್ ವೋಂಟ್ ಹ್ಯಾಪನ್ ಅಂತ ಶುರು ಮಾಡ್ತಾರೆ ಅವರು. ಮಿರಾಕಲ್ಸ್ ಆಗತ್ತೆ, ಆದರೆ ನಾನು ನಂಬ್ತಿರ್ಲಿಲ್ಲ ಮಿರಾಕಲ್ ಆಗತ್ತೆ ಅಂತ. ಆದರೆ ಇವತ್ತೊಂದು ಮಿರಾಕಲ್ ಆಗಿದೆ. ಅದು ಏನು ಅಂತಂದರೆ, ನನ್ನಂಥ ಒಬ್ಬ ಕಂಡಕ್ಟ್ರು ಇಂಥ ದೊಡ್ಡವ್ರ ಜೊತೆ ನಾನು ವೇದಿಕೆ ಶೇರ್ ಮಾಡ್ತಾ ಇದ್ದೀನಿ ಅನ್ನೋ ಮಾತು ಹೇಳ್ತಾರೆ. ಅವರು ತಗೊಂಡ ಪ್ರಶಸ್ತಿಗಳ ಸಾಲಿಗೆ ಅವ್ರನ್ನ ತಮ್ಮನ್ನ ತಾವು ಮೂಲ ಏನು ಕೆಲಸ ಮಾಡ್ತಾ ಇದ್ರಲ್ಲ ಅವರು, ಆ ಒಂದು ವೃತ್ತಿಯಿಂದ ತಮ್ಮನ್ನ ತಾವು ಬಿಂಬಿಸ್ತಾರೆ ಅಂದರೆ ರಾಯರು ಇನ್ನೆಷ್ಟು ಸುಜ್ಞಾನವನ್ನ ಆ ವ್ಯಕ್ತಿಗೆ ಕೊಟ್ಟಿರ್ಬೇಕು ಲೆಕ್ಕ ಹಾಕಿ. ಮತ್ತು ಅವ್ರಿಗೇನು ದುಃಖ ದುಮ್ಮಾನಗಳಿಲ್ಲ ಅಂತಿಲ್ಲ, ಸಾಕಷ್ಟು ಎಲ್ಲದನ್ನು ಅನುಭವಿಸಿದ್ದಾರೆ. ಆದರೆ ರಾಯರಲ್ಲಿ ಮಾಡಿರೋ ಭಕ್ತಿ ಇದೆ ಅಲ್ಲ, ಅದು ಅವರಿಗೆ ಅಷ್ಟು ಔದಾರ್ಯವನ್ನು ಕೊಟ್ಟಿದೆ. ಇವತ್ತು ಸ್ವಲ್ಪ ದುಡ್ಡು ಬಂದರೆ ನೀನು ಮನೆ ಪಕ್ಕಕ್ಕಿದ್ದಲ್ಲ ಅಂತಂದರೆ, ಇಲ್ಲ ಬಿಡ್ರಿ ನಾನು ಅವನಲ್ಲ
ಅಂತ ಹೇಳೋ ಜನ ಇದಾರೆ ಇವತ್ತು. ಕರೆಕ್ಟ್ ಹೌದು ಸ್ವಲ್ಪ ಫೇಮ್ ಬಂದ್ರೇನೆ ಹೌದು ಆಯ್ತಾ, ಹೌದು ನಾವ್ ಅಲ್ಲಿ ಇರ್ಲಿಲ್ಲ ಬಿಡ್ರಿ ಅಂತ ಹೇಳೋಂಥ ಜನಗಳಿದ್ದಾರೆ. ನೀನ್ ನನಗೆ ಪರಿಚಯ ಇಲ್ಲ ಅಂತ ಹೇಳೋರಿದ್ದಾರೆ. ಫೋನ್ ಮಾಡಿದ್ರೆ ಫೋನ್ ತೆಗಿದೇ ಇದ್ದವ್ರು ಇದ್ದಾರೆ. ಆಯ್ತಾ, ವಾಟ್ಸಪ್ಪಿಗೆ ಮೆಸೇಜ್ ಕಳಿಸೋರು ನೋಡೋದೇ ಇಲ್ಲ ತಿಂಗಳುಗಟ್ಟಲೆ. ಅಂಥ ಜನಗಳಿದ್ದಾರೆ. ಅಂಥದ್ರಲ್ಲಿ ಒಬ್ಬ ವ್ಯಕ್ತಿ ಅಷ್ಟು ಕೋಟಿ ಜನಕ್ಕೆ ಪರಿಚಯ ಆದಂಥವನು. ನಾನೊಬ್ಬ ಕಂಡಕ್ಟ್ರು ಅವತ್ತು ಮೋಸ್ಟ್ಲಿ ಸ್ಟೇಜಲ್ಲಿ ರತನ್ ಟಾಟಾ ಅವರಿದ್ರು ಅಂತ ಅನ್ಕೋತೀನಿ ನಾನು. ಆ ರತನ್ ಟಾಟಾ ಅವ್ರು ಕೂತ್ ಸ್ಟೇಜಲ್ಲಿ ಆ ಮಾತು ಹೇಳ್ತಾರೆ, ನನ್ನಂತ ಒಬ್ಬ ಕಂಡಕ್ಟ್ರು ಇಂಥವ್ರ ಜೊತೆ ಸ್ಟೇಜ್ ಶೇರ್ ಮಾಡ್ತಿದ್ದೀನಿ ಅಂದರೆ ಇದಕ್ಕಿಂತ ದೊಡ್ಡ ಮಿರಾಕಲ್ ಯಾವ್ದು ಬೇಕು ಅಂತ ಕೇಳ್ತಾನಾತ. ಇದು ರಾಯರ ಭಕ್ತಿ ಅಥವಾ ರಾಯರ ಒಂದು ಅನುಗ್ರಹದಿಂದ ಅಂದ್ರೆ ಬಂದಿರತಕ್ಕಂಥ ಶಕ್ತಿ. ಹೌದು, ಈಗ ನಮ್ಮ ಹತ್ರ ಶಕ್ತಿ ಇಲ್ಲ ಅನ್ನೋದು ಬೇಕಾಗಿಲ್ಲ, ರಾಯರಿಗೆ ಶ್ರದ್ಧೆ ಬೇಕು ಅನ್ನೋದೇ ಇಲ್ಲಿನ ಮೂಲ ತಾತ್ಪರ್ಯ ಅಂತ. ನೀವು ಹೇಳಿದಲ್ಲ, ಯಾವುದೇ ಜನಾಂಗ, ಯಾವುದೇ ಮತ, ಯಾವುದೇ ಪಂಥ, ಯಾವುದೇ ಅವಸ್ಥೆ, ಇದ್ಯಾವುದೂ ರಾಯರಿಗೆ ನಮ್ಮನ್ನ ದೂರ ಇಡಕ್ಕೆ ಸಾಧನ ಅಲ್ಲ. ರಾಯರು ಕಾಪಾಡ್ತಾರೆ ಅನ್ನೋದು ಒಂದೇ ಮೂಲ ಸಾಧನ. ಹೌದು, ಅವ್ರು ಎಲ್ಲ ಕಾಲಾತೀತರವರು. ನಿಮಗೆ ನೋಡಿ, ನೀವು ರಾಯರ ಅನುಗ್ರಹದ ಬಗ್ಗೆ, ರಾಯರ ಅನುಗ್ರಹ ಪಡ್ಕೊಂಡಿರೋರ ಬಗ್ಗೆ ನೀವು ಅವ್ರನ್ನ ಪ್ರತ್ಯಕ್ಷ ನೀವು ಮಾತಾಡಿಸಿದ್ರೆ, ಇಂಥ ಕಾಲದಲ್ಲಿ ಅವ್ರ ಅನುಗ್ರಹ ಮಾಡಿಲ್ಲ ಅನ್ನೋ ಮಾತಿಲ್ಲ. ಹಗಲಲ್ಲಿ ಮಾಡಿದ್ದಾರೆ, ರಾತ್ರಿಯಲ್ಲಿ ಮಾಡಿದ್ದಾರೆ, ಮಲಗದಾಗ ಮಾಡಿದ್ದಾರೆ, ಎಚ್ಚರ ಇದ್ದಾಗ ಮಾಡಿದ್ದಾರೆ, ವೃತ್ತಿಯಲ್ಲಿ ಮಾಡಿದ್ದಾರೆ, ಸಂಸಾರದಲ್ಲಿ ಮಾಡಿದ್ದಾರೆ, ರೋಗದಲ್ಲಿ ಮಾಡಿದ್ದಾರೆ, ಸಾವಿನಲ್ಲಿ ಮಾಡಿದ್ದಾರೆ. ಕರೆಕ್ಟ್. ಎಷ್ಟು ಉದಾಹರಣೆಗಳು. ಅವ್ರ ಕಾಲಾತೀತರನ್ನಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಏನು ಬೇಕು? ಅವ್ರೇನಾದರೂ ನನಗೆ ದುಡ್ಡೇ ಬೇಕು, ನನಗೆ ಮಡಿನೇ ಬೇಕು, ನನಗೆ ಅದೇ ಇದೆ, ಅದೆಲ್ಲ ಇದೆ. ಯಾವಾಗ ಅಂದ್ರೆ ನಾನು ಹೇಳಿದಲ್ಲ, ಮಾಫಲೇಶು ಕದಾಚನ, ಫಲ ಬಗ್ಗೆ ತಲೆ ಕೆಡಿಸ್ಕೊಬೇಡ, ಕರ್ಮ ನೀ ಮಾಡಲೇಬೇಕು ಅಂತ ಹೇಳಿದಾಗ ಕಲಿಯುಗದೊಳಗೆ ಯಾವ್ದಾವುದನ್ನು ಯಾವ್ಯಾವ ಕರ್ಮದಿಂದ ಅಚೀವ್ ಮಾಡಬೇಕು ಸತ್ಯ, ಅದನ್ನ ನಾವು ಅವಾಗ ಮಾಡಲೇಬೇಕು. ಈಗ ಹೇಳಿದ್ನಲ್ಲ ನಮಗೆ ಇವತ್ತೊಂದು ರಾಯರ ಅನುಗ್ರಹ ಆಗಿದೆ. ನಾವು ಅನುಗ್ರಹ 4 ಜನಕ್ಕೆ ಹೇಳಿದಾಗ ಇದೇ ಅದಕ್ಕೆ ಕರ್ಮ ಅಷ್ಟೇ. ನಾವು ಮಾತಿಂದ ಹೇಳೋದೇ ಕರ್ಮ. ಅದು ಈ ಮಾತಿಂದ 4 ಜನ ಪ್ರೇರಿತರಾಗ್ತಾರೆ. ಅವರು ತಮಗಾಗಿರೋ ಅನುಗ್ರಹದಿಂದ 4 ಜನಕ್ಕೆ ಮತ್ತೆ ಹೇಳ್ತಾರೆ. ಅಲ್ಲಿಗೆ ರಾಯರ ಉದ್ದೇಶ ಸಾಕಾರ ಆಯ್ತಲ್ಲ. ಅದು ಕಲಿಯುಗದೊಳಗಿರ್ತಕ್ಕಂಥ ಎಲ್ಲರಿಂದ ಕರ್ಮ ಮಾಡಿಸಿ ಅವ್ರನ್ನ ನಾನು ಪುಣ್ಯಪ್ರದರನ್ನಾಗಿ ಮಾಡಿ ಆಮೇಲೆ ನಾನು ವೈಕುಂಠಕ್ಕೆ ಬರ್ತೀನಿ ಅಂದಿದ್ದು. ಹೌದು, ಸತ್ಯ. ಇದರಲ್ಲಿ ಬೇರೆ ಏನು ಮಾನಿಟೈಸ್ ಆಗೋದೇ ಇಲ್ಲ. ಇಲ್ಲಿ ಭಕ್ತಿನೇ ದೊಡ್ಡ ಮಾನಿಟೈಸ್ ಆಗೋವಂಥ ವ್ಯಕ್ತಿ ವಸ್ತು. ಹೌದು, ಅದನ್ನು ಕೊಡೋಕ್ಕೆ ನಮ್ಮ ಜನಕ್ಕೆ ಸಂಕೋಚ. ಮತ್ತೆ ಇನ್ನೊಂದು ಹೆಂಗಾಗತ್ತೆ ಅಂದ್ರೆ, ಎಲ್ಲದನ್ನು ಕ್ಷಿಪ್ರವಾಗಿ ಕೇಳ್ತಾರೆ ನಮ್ಮ ಜನ. ಮತ್ತೆ ಶ್ರದ್ಧೆನೂ ಕೂಡ ತುಂಬಾ ಕಡಿಮೆ ಇದೆ. ಶ್ರದ್ಧೆನೇ ಇಲ್ಲ. ಇಲ್ಲೇನೋ ಮಾಡ್ತಾ ಇರ್ತೀವಿ, ನಮ್ಮ ಮೈಂಡ್ ಎಲ್ಲೋ ಇರುತ್ತೆ, ಏನೋ ಕೇಳಬೇಕು, ಗೊತ್ತಿಲ್ಲ ಏನ್ ಕೇಳಬೇಕು, ಏನ್ ನೋಡಿ. ಅದನ್ನ ನಾವು ನಮ್ಮ ಸನಾತನ ಧರ್ಮದಲ್ಲಿ ಹೇಳ್ತಾ ಬಂದಾಗ ಎಷ್ಟೋ ಜನ ಅದನ್ನ ಅಲ್ಲಗಳಿದ್ರು. ಅದಕ್ಕೆ ಯಾಕೆ ಟೈಮ್ ವೇಸ್ಟ್ ಮಾಡ್ತೀರಂತ. ಇವತ್ತು ಈ 21st ಸೆಂಚುರಿಗೆ ಬಂದು ಎಲ್ಲ ಮೀಡಿಯಾ ಡೆವಲಪ್ ಆದ್ಮೇಲೆ ಅದಕ್ಕೆ ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು, ಅದು ಇದು ಅಂದ ತಕ್ಷಣ ನಾವೇ ಹೇಳಿದ ಮಾತದು, ನಮ್ಮ ಸನಾತನದಲ್ಲಿ ಇರೋ ಮಾತದು. ಅದನ್ನ ಹೇಳಿದ ತಕ್ಷಣ ಇವತ್ತೆಲ್ಲರೂ, ನಾನು ಒಬ್ಬರ ಮನೆಗೆ ಒಂದು ಜ್ಯೋತಿಷಕ್ಕೆ ಹೋಗಿದ್ದೆ. ಬಹಳ ಅದೊಂಥರ ವಿಚಿತ್ರ ಅನುಭವ ನನಗದು. ನನಗೆ ನಗುನೂ ಬಂತು, ಥರ ಬೇಸರನೂ ಆಯಿತು, ಎಲ್ಲ ಮಿಕ್ಸ್ಡ್ ಫೀಲ್ ಆಯಿತು ನನಗೆ. ಅವರು ನನ್ನನ್ನು ಜ್ಯೋತಿಷಕ್ಕೆ ಕರೆಸಿದ್ರು ಅವ್ರ ಮನೆಗೆ. 10:30, 10:45 ಏನೋ ಟೈಮ್ ಕೊಟ್ಟಿದ್ವಿ ನಾವು. ನಾನು ಆ ಟೈಮಿಗೆ ಹೋದೆ. ನಾನು ಒಬ್ಬರ ಮನೆಗೆ ಜ್ಯೋತಿಷಕ್ಕೆ ಹೋದೆ. 10:30, 10:45 ಆಗಿತ್ತು ನಾನು ಅವ್ರ ಮನೆಗೆ ಹೋದಾಗ. ಸರಿ ಬರ್ತಾರೆ ನಮ್ಮ ಯಜಮಾನರು, ಸ್ವಲ್ಪ ಕೂತ್ಕೊಳ್ರಿ ಅಂತ ಮನೇಲಿ ಅವ್ರ ಅಮ್ಮವ್ರು ಹೇಳಿದರು. ಅವ್ರ ಮಕ್ಕಳೆಲ್ಲ ಕೂತಿದ್ರು. ನಾವೆಲ್ಲ ನಮ್ಮ ಜ್ಯೋತಿಷದೆಲ್ಲ ಜೋಡಿಸ್ಕೊಳ್ಳೋಕ್ಕೆ, ಪ್ರಶ್ನೆ ಇಡ್ಲಿಕ್ಕೆ ಏನು ಬೇಕೋ ಅದೆಲ್ಲ ವ್ಯವಸ್ಥೆ ಮಾಡ್ಕೋತಾ ಇದ್ವಿ. ಅಷ್ಟೊತ್ತೊಳಗೆ ಆ ಯಜಮಾನರು ಮೇಲಿಂದ ಕೆಳಗಡೆ ಇಳಿದು ಬಂದರು. ಇಳಿದು ಬಂದು ನಮಸ್ಕಾರ ಅಂದರು. ಉಭಯ ಕುಶಲೋಪರಿ ಮಾತಾಡಿದ್ವಿ. ಬಂದ್ರ ತಡ ಆಯಿತು, ಕಾಯಿಸ್ಬಿಟ್ಟೆ ನಿಮ್ಮನ್ನ ಆ ಥರ ಎಲ್ಲ ಕೇಳಿ ಮಾತಾಯಿತು. ಇಲ್ಲ ಸರ್, ತೊಂದರೆ ಇಲ್ಲ, ನಾವು ಜೋಡಿಸ್ಕೊಳ್ಳೋದಿತ್ತಲ್ಲ, ಇದೆ ಬನ್ನಿ ಕೂತ್ಕೊಂಡು ಶುರು ಮಾಡೋಣ. ಇಲ್ಲ, ನಾನು ಅದು ದಿವಸ ಒಂದು ಸ್ವಿಚ್ ವರ್ಡ್ ಜಪ ಮಾಡ್ತಾ ಇದ್ದೀನಿ, ಹಾಗಾಗಿ ಸ್ವಲ್ಪ ತಡ ಆಯಿತು ಅಂತಂದರು. ನನಗದು ಫಸ್ಟ್ ತಲೆ ಹೋಗಲಿಲ್ಲ ಸರ್. ಏನು ಯೋಚನೆ ಮಾಡಿದವ್ರೆ ಅಲ್ಲ, ಇದೆಲ್ಲ ಆ ಒಂದು ಫೀಲ್ಡಿಗೆ ಪರಿಚಯನೇ ಇಲ್ದವ್ರು ನಾವು. ಹಂಗಾಗಿ ನನಗೆ ಅದು ಅರ್ಥ ಆಗಲಿಲ್ಲ. ಅವ್ರು ಮತ್ತೆ ಒಂದು 2-3 ಸಲ ಹೇಳಿದರು ಅದನ್ನ. ಇಲ್ಲ, ದಿವಸ ಅದೇ ಒಂದು 3/4 ಗಂಟೆ ಆಗ್ಬಿಡುತ್ತೆ, ನಾನು ಅದೇ ಟೈಮಲ್ಲಿ ಅದನ್ನು ಮಾಡಲೇಬೇಕು, ಹಾಗಾಗಿ ಅಂತಂದು. ನನಗೆ ಸರಿ ಕೇಳ್ಬಿಡ, ಅವ್ರು ಮೋಸ್ಟ್ಲಿ ನಾನು ಕೇಳಲಿ ಅಂತಲೇ ಹೇಳ್ತಿದ್ದಾರೋ ಏನೋ ಗೊತ್ತಿಲ್ಲ ಅನಿಸ್ತು. ಸರ್ ಏನು ಸರ್ ಸ್ವಿಚ್ ವರ್ಡ್ ಅಂದರೆ ಅಂತ ಕೇಳಿದೆ. ಇಲ್ಲ, ನಾವು ಈಗೆಲ್ಲ ಫುಲ್ ಫೈನಾನ್ಷಿಯಲ್ ಕ್ಲಚಸ್ಸಲ್ಲಿ ಇದ್ದೀವಲ್ಲ, ಹಾಗಾಗಿ ಇದರಿಂದ ಹೊರಗೆ ಬರೋಕ್ಕೋಸ್ಕರ ಒಂದು ಪ್ರವರ್ಬನ್ನ ಚಾಂಟ್ ಮಾಡ್ತಾ ಇದ್ದೀನಿ ನಾನು ಅಂದರು. ಏನು ಸರ್ ಆ ಪ್ರವರ್ಬು ಅಂತ ಕೇಳಿದೆ ನಾನು. ನಾನೇನೋ ಲಕ್ಷ್ಮೀ ಮಂತ್ರ, ಯಾವುದೋ ಒಂದು ಮಂತ್ರ ಯೂಟ್ಯೂಬ್ ಅಲ್ಲಿ ಇಲ್ಲಿ ನೋಡಿರ್ತಾರೆ, ಅಥವಾ ಯಾರೋ ಗುರುಗಳು ಹೇಳೋ ಉಪದೇಶ ಕೊಟ್ಟಿರ್ತಾರೆ. ಅಂತಂದರೆ ಕಾನ್ವೆಲೆಕ್ಸಾ ಅಂತ ಒಂದು, ಅದು ಯಾವ ಭಾಷೆದೋ ಏನೋ ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅದು ಆ ಕಾನ್ವೆಲೆಕ್ಸಾ ಅನ್ನೋ ಇದೇ ಶಬ್ದ.
Okay. ಇದನ್ನೇ ಜಪ ಮಾಡೋದಂತೆ. ಓಕೆ. ಕಾನ್ವೆಲೆಕ್ಸಾ 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 ಅಂತ. ಅಯ್ಯೋ, ಹಾ. ಅದನ್ನ ಅವ್ರು ಯಾರಿಗೋ ಇವ್ರೊಂದು ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ 40 ಮಿನಿಟ್ಸ್ ಜಪ ಮಾಡ್ರಿ ಅಂತ ಹೇಳ್ಕೊಟ್ಟಿದ್ದಾರೆ ಓಕೆ. ದಿವಸಕ್ಕೆ. ಇವರ ಅಲಾರಾಮ್ ಸೆಟ್ ಮಾಡಿ ಜಪ ಮಾಡ್ತಾರೆ. ಓಕೆ. ಹಾ, ಹಾ. ಕಾನ್ವೆಲೆಕ್ಸಾ 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 ಕಾನ್ವೆಲೆಕ್ಸಾ, ಮಧ್ಯ ಬ್ರೀತ್ ತಗೊಳ್ಳೋದು, ಸ್ವಲ್ಪ ನೀರು ಕುಡಿಯೋದು ಅಂತ ಮತ್ತೆ ಜಪ ಮಾಡೋದು. ಹಿಂಗೇನಕ್ಕೆ ಸರ್ ನಾನು ಓಕೆ. ಓಕೆ. ಹಿಂಗೇನಕ್ಕೆ ನಾನು ಅವ್ರ ಮುಂದೆ ಅವ್ರಂದ್ರು, ಇಲ್ಲ ಆಚಾರ್ಯ ನಿಮಗೆ ನಾನು ಹೇಳಿದ ನಗು ಬರುತ್ತೆ, ಅದ್ರದ್ದು ಹೆಂಗ್ ವರ್ಕ್ ಆಗತ್ತೆ ಗೊತ್ತಾ ಅಂತಂದ್ರು. ಸರಿ ಆಯ್ತು ಬಿಡಿ, ನಿಮ್ಮ ಶ್ರದ್ಧೆ, ದೇವರ ಆ ಶ್ರದ್ಧೆ ಒಲ್ದಿದಾನಲ್ಲ ಅಷ್ಟೇ ಸಾಕು ಅಂತ. ಹಿಂಗೆ ಅಂದರೆ ಈಗಿನ ಕಾಲದ ಜನ ತಮ್ಮ ಒಂದು ಟೈಮ್ ಕನ್ಸಿಸ್ಟೆನ್ಸಿಯನ್ನು ಈ ಥರದ ವಿಚಾರಗಳನ್ನು ಜಪ ಮಾಡೋದ್ರಲ್ಲಿ ಖರ್ಚು ಮಾಡ್ತಿದ್ದಾರೆ. ಇಷ್ಟೇ ಶ್ರದ್ಧೆ ನಮ್ಮ ಸನಾತನ ಧರ್ಮದಲ್ಲಿ ಬಂದಿರತಕ್ಕಂಥ ರಾಮ, ಕೃಷ್ಣ, ಶಿವ, ದೇವಿ, ನಮ್ಮ ರಾಯರಂಥ ಕಲ್ಪವೃಕ್ಷ ಇದರಲ್ಲಿ ಇನ್ವೆಸ್ಟ್ ಮಾಡಿಬಿಟ್ರೆ ಅವ್ರು ಈ ಜಂಜಾಟಕ್ಕೆ ಬೀಳಲ್ಲಲ್ಲ ಅವರು. ಹೌದು, ಕರೆಕ್ಟ್. ಯಾಕಂದ್ರೆ ನೋಡಿ, ಇವತ್ತು ಮೀಡಿಯಾ ಚೆನ್ನಾಗಿದೆ, ಫೋನ್ ಕಾಂಟ್ಯಾಕ್ಟ್ ಇದೆ, ಒಬ್ಬರು ಈಗ ಎಲ್ಲರೂ ಜ್ಯೋತಿಷ್ಯ ಕೇಳಕ್ಕೆ ಶುರು ಮಾಡಿದ್ದಾರೆ, ಎಲ್ಲರೂ ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಆಯ್ತಾ? ಇದು ಇಲ್ಲದೆ ಇದ್ದಿದ್ದು ಒಂದು ಪ್ರಪಂಚ ಇತ್ತಲ್ವಾ? ಇಂದಿರಾ ಗಾಂಧಿ ಅವರೆಲ್ಲ ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿದಾಗ ಎಲ್ಲರ ಮನೆ ಊಟಕ್ಕೆ ಗತಿ ಇರಲಿಲ್ಲಪ್ಪ. ಅವಾಗೂ ನಮ್ಮ ಪೂರ್ವಿಕರೆಲ್ಲ ಬದುಕು ಬಂದರು ತಾನೆ. ಹೌದು. ಹೆಂಗೆ ಬದುಕಿದ್ರು ಮತ್ತವರು? ಈ ನಾಮಸ್ಮರಣೆಗಳಿಂದನೇ ಬದುಕಿದ್ದು, ಆ ಒಳ್ಳೆ ಭಾವನೆಗಳಿಂದನೇ ಬದುಕಿದ್ದು. ಇದನ್ನೇ ನೀವು ನನ್ನ ಹತ್ರ ತಗೊಂಬರ್ರಿ, ನಾನು ನಿಮಗೆ ಇದನ್ನು ಮಲ್ಟಿಪಲ್ ಮಾಡಿಕೊಡ್ತೀನಿ ಅಂತಲೇ ರಾಯರು ಹೇಳೋದು. ದೇವರಾಗ್ಲಿ ರಾಯರಾಗ್ಲಿ ಯಾರೇ ಆಗಲಿ ದುಡ್ಡನ್ನ ಕೇಳೋದಿಲ್ಲ, ಕಾಸನ್ನ ಕೇಳೋದಿಲ್ಲ, ನೀವು ಹುಂಡಿ ಎಷ್ಟು ಹಾಕ್ತೀಯಪ್ಪ ಅಂತ ಕೇಳೋದಿಲ್ಲ. ಆದರೆ ಅವೆಲ್ಲವೂ ಕೂಡ ನಮ್ಮ ಮನಸ್ಸಿನ ಬಾಧೆಯನ್ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ನಾವು ಹುಂಡಿ ಹಣ ಹಾಕ್ತೀವಿ. ನಮ್ಮ ಕರ್ಮ ಅನ್ನೋದೊಂದೇನು ಬಾಧ್ಯಸ್ಥಿಕೆ ಇರುತ್ತೆ ನೋಡಿ. ಆಯ್ತಾ? ಸರ್ವೇ ಗುಣ ಕಾಂಚನಮಾಶ್ರಯಂತಿ. ಕಲಿಯುಗದೊಳಗೆ ದುಡ್ಡಿಗೆ ಪರಾಕಾಷ್ಠೆ ಜಾಸ್ತಿ. ಯಾಕಂದ್ರೆ ಕಲಿ ಅನ್ನೋನು ದುಡ್ಡೊಳಗೆ ಇದ್ದಾನೆ. ಶೇಷಂ ಹಿರಣ್ಯನ ಪೂರೈತೆ, ಏನಾರ ಉಳಿದಿದ್ರೆ ದುಡ್ಡು ಹಾಕಿ ಅದನ್ನ ಸರಿ ಮಾಡ್ಕೋ ಅಂತ ಮಾತು ಇದೆ. ಹಂಗಾಗಿ ನಾವು ನಮ್ಮ ಕರ್ಮದ ಬಾಧ್ಯಸ್ಥಿಕೆ ಅಂತ ನಾವು ಹುಂಡಿಗೆ ಹಾಕ್ತಿವಿ ಹೊರತು, ಇವರೆಲ್ಲರೂ ಏನಾದ್ರು ಅನುಗ್ರಹ ಮಾಡೋರು ಪ್ರೋಟೋಕಾಲ್ ಮಾಡ್ಬಿಟ್ಟಿದ್ರೆ ನಾವ್ ಯಾರು ದೇವ್ರ ಹತ್ರನೂ ಹೋಗ್ತಿರ್ಲಿಲ್ಲ. ಖಂಡಿತ ಹೋಗ್ತಿರ್ಲಿಲ್ಲ. ಹೌದು, ಇಷ್ಟಿಷ್ಟು ಅಂತ ಏನಾದ್ರು ದೇವರೇ ಬಂದು ಕೇಳೋದಾಗಿದ್ರೆ ನಾವ್ ಯಾವ ನೈವೇದ್ಯನೂ ಮಾಡಕ್ಕಾಗ್ತಿರ್ಲಿಲ್ಲ. ಏನು ಇವತ್ತು ನೋಡಿ, ಎಲ್ಲರ ಅಪವಾದ ಮಾಡ್ತಾರೆ ಪೌರೋಹಿತ್ಯ ಪ್ರಪಂಚಕ್ಕೆ, ಈ ತರ ಸನಾತನ ಪ್ರಾಕ್ಟೀಸ್ಗಳಿಗೆ. ಇಲ್ಲಿ ಯಾವುದು ಒಂದು ದೇವರಿಗೆ ಹೋಗಲ್ಲ, ದೇವರ ರೂಪಗಳಿಗೆ ಅಂದ್ರೆ ಮನುಷ್ಯರಿಗೇನೆ ಹೋಗೋದು.